ಮೆಡಿಕಲ್ ಕಾಲೇಜಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಅವ್ರ ಮೇಲೆ, ಕ್ರಷರ್ಸಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ. ಏನಾದರೂ ಆರೋಪ ಮಾಡಿದ್ರೆ ಕೌಂಟ್ರ್. ನಾನು ಈಗಲೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಅವರೇ, ಇವತ್ತು ನೀವು MP ಆಗಿ ಸ್ಪರ್ಧಿಸ್ತಾ ಇದ್ದೀರಾ, ನಾನೊಂದು MLA ಆಗಿ ಕರೀತಿದ್ದೀನಿ. ಸಾವಿರಾರು ಜನರ ಮುಂದೆ, ಜನರಲ್ ಪಬ್ಲಿಕ್ ಮುಂದೆ ಬನ್ನಿ, ಓಪನ್ ಡಿಬೇಟ್ಗೆ. ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ. ಕಳೆದ 5 ವರ್ಷದಲ್ಲಿ ನಾನು ಸಂಸ್ಥೆ ಕಟ್ಟಿದಾಗಿಂದ, ಕಳೆದ 1 ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸು, ಟ್ರಾನ್ಸಾಕ್ಷನ್ ಕೊಡ್ತೀನಿ. ನೀವು ಕೊಡೋಕ್ಕೆ ರೆಡಿನಾ? ನಿಮ್ಮ ಅಕೌಂಟ್ ಅಲ್ಲ, ನಿಮ್ಮ ಬಾಮೈದ್ರ ಅಕೌಂಟ್ಸು ಕೊಡಬೇಕು, ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು. ನಾನು ನನ್ನ ಶ್ರೀಮತಿ, ನನ್ನ ತಮ್ಮ, ನನ್ನ ತಮ್ಮನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ನು ಪಬ್ಲಿಕ್ ಮುಂದೆ ಇಡ್ತೀನಿ. ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಐ ನೋ ವಾಟ್ ಐ ಆಮ್. ಸುಧಾಕರ್ ಅವರೇ, ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ, ಆರೋಗ್ಯ ಸಚಿವರಾಗಿದ್ರಿ. ನೀವು ಮಾಡದೇ ಇರೋ ಕೆಲಸ ಇವತ್ತು ನಾನೊಂದು ಕಾಮನ್ MLA ಆಗಿ 10 ಆಂಬ್ಯುಲೆನ್ಸ್ 24x7 ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ. 4 ರಿಂದ 5 ಸಾವಿರ ಕೊಡಬೇಕು. ಬೆಂಗಳೂರು ವಿಕ್ಟೋರಿಯಾಗೋ ಜಯದೇವಾಗೋ ಪೇಷಂಟ್ ಬರಬೇಕು ಅಂದರೆ ನಾನು ಇವತ್ತು 10 ಆಂಬ್ಯುಲೆನ್ಸ್ ಫ್ರೀ ಸರ್ವಿಸ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ. ನಿಮ್ಮ ಜೋಬಿಂದ ನೀವು ₹1 ಖರ್ಚು ಮಾಡಿ ಏನು ಕೆಲಸ ಮಾಡಿದ್ದೀರಿ ಹೇಳಿ? ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು. ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು. ಎಲ್ಲ ಸ್ಟಾರ್ಸು, ಸೂಪರ್ ಸ್ಟಾರ್ಸು ಬಂದರು ನಿಮ್ಮನ್ನು ಗೆಲ್ಸಕ್ಕೆ. ಆದರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ. ಹೋಯ್ತು ಸರ್ ಆ ಕಾಲ. ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನ ಸೇರಿಸೋ ಪರಿಸ್ಥಿತಿ ಬಂದಿದೆ. ನಾನು ಏನು ಮಾಡಲಿ? ಆ ರೇಂಜ್ಗೆ ಆಗೋಗಿದ್ದಾರೆ ಅವರು. ಅದು ಅವತ್ತೇ ನನಗೆ ಬೇಜಾರಾಗಿತ್ತು. ಒಂದು ಸೆಲೆಬ್ರಿಟಿ ನೋಡೋಕೆ ಪ್ರೀತಿಯಾಗಿ ಬರಬೇಕು, ಅದಕ್ಕೂ ಪೇಮೆಂಟ್ ಮಾಡಿ ಕರೆಸಿದ್ದಾರೆ ಇವರು. ಯಾಕೆಂದರೆ ಬಂದಿರೋ ಸೆಲೆಬ್ರಿಟೀಸ್ ನನಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ಗೌರವ ಇದೆ.